ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಟಾಪ್ ಸಿನೋನಿಮ್ಸ್ಗಳನ್ನ ನಾನು ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ. ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಏನು ಕ್ವಶನ್ಸ್ಗಳನ್ನ ಕೇಳಿದಾರ, ಆಮೇಲೆ ನೆಕ್ಸ್ಟ್ ಯಾವ ರೀತಿ ಕೇಳಬಹುದು, ಅದ್ರ ಮೇಲೆ ನಾವು ಡಿಸ್ಕಷನ್ ಮಾಡೋಣ. ಅದಾದ ನಂತರ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡೋಣ. ಮೇನ್ ಏನಂತಂದು ಹೇಳಿದ್ರೆ ಎಲಿಮಿನೇಷನ್ ಮೆಥಡ್. ಸೊ ಕರೆಕ್ಟಾಗಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ರಿ. ಆಮೇಲೆ ಎಲ್ಲರೂ ಏನಂತಂದು ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ SSC MTS ಇನ್ ಕನ್ನಡ ಅಂತಂದೇಳಿ, SSC MTS ಇನ್ ಕನ್ನಡ ಅಂತಂದು ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ. ಆಮೇಲೆ ಅದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಎಲ್ಲರೂ ಜಾಯ್ನ್ ಆಗಬೇಕು. ಆಮೇಲೆ ಏನಂತಂದು ಹೇಳಿದ್ರೆ 5 ಆನ್ಲೈನ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೀನಿ. ಅದು ಕೂಡ ಏನಂತಂದು ಹೇಳಿದ್ರೆ ನಿಮಗೆ ಈ ಗ್ರೂಪಲ್ಲಿ ಮಾಹಿತಿ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಜಾಯ್ನ್ ಆಗ್ರಿ. ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಆಮೇಲೆ ನೋಡ್ರಿ, MK ಗೌರ್ಮೆಂಟ್ ಜಾಬ್ಸ್ ಅಂತಂದು ಹೇಳಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಐತೆ. ಅದ್ರಲ್ಲಿ ನಿಮ್ಗೆ ಎಕ್ಸಾಮ್ಸ್ಗಳ ಬಗ್ಗೆ, ಯಾವ ಎಕ್ಸಾಮ್ ಕಾಲ್ಫಾರ್ಮ್ ಆಗೈತೆ, ಯಾವ್ದಿಲ್ಲ ಅನ್ನೋದನ್ನ ಪ್ರತಿಯೊಂದು ಡೀಟೇಲ್ ಹಾಕ್ತಾ ಇರ್ತೀನಿ. ಪ್ರತಿಯೊಬ್ರು ಏನಂತಂದು ಹೇಳಿದ್ರೆ ಇದಕ್ಕೆ ಮೊದಲ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಎಷ್ಟೋ ಎಕ್ಸಾಮ್ಸ್ಗಳು ಬಂದಿರೋದು ಗೊತ್ತಿರಂಗಿಲ್ಲ. ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಎಸ್ ನೋಡ್ರಿ, ಫಸ್ಟ್ ಮೇನ್ ಇಂಪಾರ್ಟೆಂಟ್ ಎಲಿಮಿನೇಷನ್ ಮೆಥಡ್ ಒಂದೊಂದಾಗಿ ಕಲ್ತ್ಕೊಂತ ಹೋಗೋಣ. ಈಗ ನೋಡ್ರಿ, ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಸಿನೋನಿಮ್ ಅಂತಂದ್ ಹೇಳಿದ್ರೆ ಏನು, ಸಮಾನಾರ್ಥಕ ಪದ. ಇದನ್ನ ಮೊದಲು ನೆನ್ಪಿಟ್ಕೋಬೇಕು, ಏನೇನೋ ಅರ್ಥ ಮಾಡ್ಕೊಳಂಗಿಲ್ಲ. ಸಮಾನಾರ್ಥಕ ಪದ ಸಿನೋನಿಮ್ ಅಂತಂದ್ ಹೇಳಿದ್ರೆ ಕನ್ನಡದಾಗ ನಾವು ಸಮಾನಾರ್ಥಕ ಪದ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಅಬಂಡನ್ ಅಂತಂದ್ ಐತೆ. ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಬಂಡನ್ ಅಂತಂದ್ ಐತೆ. ಸೊ ಇದ್ರದ್ದು ಸಿನೋನಿಮ್ ಏನು ಅಂತಂದ್ ಕೇಳಿದಾನ. ಇವಾಗ ಅಬಂಡನ್ ಅಂದ್ರೆ ಏನು? ಅಬಂಡನ್ ಅಂದ್ರ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ತ್ಯಜಿಸು ಅಂತಂದ್ ಹೇಳ್ತೀವಿ. ಅಬಂಡನ್ ಅಂತಂದ್ ಹೇಳಿದ್ರೆ ತ್ಯಜಿಸು ಅಥವಾ ಬಿಟ್ಬಿಡು. ಈ ತರ ಅಬಂಡನ್ ಅಂತಂದ್ ಹೇಳಿದ್ರೆ ತ್ಯಜಿಸು ಅಥವಾ ಬಿಟ್ಟು ಬಿಡು ಅಂತಂದ್ ಹೇಳಿ. ಇದ್ರದ್ದು ಸಮಾನಾರ್ಥಕ ಪದಗಳು ಏನಾಗ್ತಾವ? ಸೇಮ್ ಅದೇ ತರ ಬರ್ಬೇಕಲ್ಲ. ಈಗ ನಾವು ಕೆಳಗಡೆ ಆಪ್ಷನ್ ನೋಡಿದಾಗ ನಾವು ಯಾವ್ದೋ ಒಂದು ಆಪ್ಷನ್ ನೋಡ್ರಿ. ಇವಾಗ ಸಪೋರ್ಟ್ ಅಂತಂದ್ ಹೇಳಿ ಬರುತ್ತೆ. ಸಪೋರ್ಟ್ ಅನ್ನೋದು, ಸಪೋರ್ಟ್ ಅಂದ್ರೆ ಏನು? ಬೆಂಬಲ ಅಂತಂದ್ ಹೇಳ್ತೀವಲ್ಲ, ಸಪೋರ್ಟ್ ಮಾಡೋಂಗ ಅಂತಂದ್ ಹೇಳ್ತೀವಲ್ಲ, ಬೆಂಬಲ ಕೊಡೋದು. ತ್ಯಜಿಸುಗೆ ಸಮಾನಾರ್ಥಕ ಪದ ಬೆಂಬಲ ಆಗತ್ತೇನ? ಆಗಂಗಿಲ್ಲಲ್ಲ. ನಮ್ಗೆ ಈ ವರ್ಡ್ ಗೊತ್ತೈತೆ, ಇದನ್ನ ತೆಗೆದು ಹಾಕಿದ್ವಿ. ಕೀಪ್ ಅನ್ನೋದೈತೆ, ಕೀಪ್ ಇಟ್ ಬ್ರೋ ಅಂತಂದ್ ಹೇಳ್ತೀವಲ್ಲ. ಅಂದ್ರೆ ಇಲ್ಲಿ ನಿನ್ನ ಹತ್ರನೇ ಇಟ್ಕೋ ಅಂತಂದ್ ಹೇಳಿ. ಸೊ ಕೀಪ್ ಅಂತಂದ್ ಹೇಳಿದ್ರೆ ಇಟ್ಟುಕೊಳ್ಳು ಅಂತಂದ್ ಹೇಳಿ. ಸೊ ತ್ಯಜಿಸುವಿಗೆ ಇದು ಕೂಡ ಸಮಾನಾರ್ಥಕ ಪದ ಆಗಂಗಿಲ್ಲ. ನಾವು 2 ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡಿದ್ವಿ, ನಮಗ್ ಗೊತ್ತಿಲ್ಲ. ಅದಾದ ನಂತರ ನೋಡ್ರಿ, ಫೋರ್ಸೇಕ್ ಅಂತಂದೈತೆ, ಹೋಲ್ಡ್ ಅಂತಂದೈತೆ. ಇವಾಗ ಎರಡು ನೋಡೋಣ. ಈಗ ಆಪ್ಷನ್ ಡಿ ಕೂಡ ಏನೈತೆ ಅಂದ್ರೆ ಹೋಲ್ಡ್ ಅಂತಂದೈತೆ. ಹೋಲ್ಡ್ ಅಂದ್ರೆ ಏನು? ಹಿಡಿದಿಟ್ಕೊಳ್ಳೋದಲ್ಲ, ಹೋಲ್ಡ್, ಹಿಡಿ ಅಂತಂದ್ ಹೇಳ್ತೀವಿ. ಸೊ ಇದು ಕೂಡ ಆಪ್ಷನ್ ಆಗಂಗಿಲ್ಲ. ನಮ್ಗೆ ಈ ವರ್ಡ್ ಮೀನಿಂಗೇ ಗೊತ್ತಿಲ್ಲ. ನನಗೆ ಫೋರ್ಸೇಕ್ ಅಂತಂದ್ ಹೇಳಿದ್ರೆ ಮೀನಿಂಗೇ ಗೊತ್ತಿಲ್ಲ. ಹಂಗಂತಂದ್ ಹೇಳಿದ್ರೆ ಅದು ಕೂಡ ಕೈ ಬಿಡೋದು, ತೆಲ್ಸೋದು ಅಂತಂದ್ ಹೇಳ್ತೀವಿ. ನಮ್ದು ಆನ್ಸರ್ ಯಾವ್ದು ಕರೆಕ್ಟ್ ಆಯ್ತಿಲ್ಲಿ? ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಈ ರೀತಿಯಾಗಿ ನಾವು ಎಲಿಮಿನೇಷನ್ ಮೆಥಡ್ ಅನ್ನ ಮಾಡಬೇಕು. ಸಿನೋನಿಮ್ಸ್ ಆಗಿರ್ಬೋದು, ಆಂಟೋನಿಮ್ಸ್ ಆಗಿರ್ಬೋದು, ಅಥವಾ ಯಾವ್ದಾಗಿರ್ಬೋದು, GK ಆಮೇಲೆ ಇಂಗ್ಲಿಷ್ ಒಳಗಡೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಆಗ್ರಿ. ಅದಾದ ನಂತರ ಕಂಪ್ಲೀಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ರಿ. ಆಮೇಲೆ ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗ್ರಿ. ಆಮೇಲೆ ಆನ್ಲೈನ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಅಬೇಟ್ ಅಂತಂದೈತೆ. ನೀವು ಪ್ರೊನೌನ್ಸ್ ಹೆಂಗ್ ಮಾಡ್ತೀರಿ ಮಾಡ್ರಿ, ನಮ್ಗೇನ ಎಕ್ಸಾಮ್ಗೆ ಆನ್ಸರ್ ಬರ್ಬೇಕಷ್ಟ. ಈ ಪ್ರೊನೌನ್ಸ್ ಹಿಂಗ್ಯಾಕ್ ಬಂತ್ರಿ ಸರ್, ನೀವು ತಪ್ಪು ಹೇಳಕತ್ತೀರಿ ಅಂತವೆಲ್ಲ ಬೇಡ. ಜಸ್ಟ್ ಆನ್ಸರ್ಗಳನ್ನ ಹೆಂಗ್ ಕಂಡುಹಿಡಿಬೇಕಂತ ಕಂಡುಹಿಡಿರಿ ಅಷ್ಟೇ. ಇದು ಅಬೇಟ್ ಅಂತಂದ್ ಹೇಳ್ತೀವಿ. ಹಿಂಗಂದ್ರೆ ಏನು? ಇದ್ರ ಮೀನಿಂಗ್ ಏನು? ಇದ್ರ ಮೀನಿಂಗ್ ಏನಂತಂದ್ ಹೇಳಿದ್ರೆ ಕಡಿಮೆ ಮಾಡು ಅಂತಂದ್ ಹೇಳಿ. ಕಡಿಮೆ ಮಾಡು ಅಥವಾ ತಗ್ಗಿಸು ಅಂತಂದ್ ಹೇಳ್ತೀವಲ್ಲ, ಕಡಿಮೆ ಮಾಡು ಅಬೇಟ್ ಅಂತಂದ್ ಹೇಳಿದ್ರೆ. ಇದು ಗೊತ್ತಾಯ್ತಾ ಇವಾಗ? ಸೊ ಇವಾಗ ನಾವು ಆಪ್ಷನ್ ಅನ್ನ ನೋಡೋಣ. ಆಪ್ಷನ್ ಅನ್ನ ನೋಡಿದ ತಕ್ಷಣ ಇನ್ಕ್ರೀಸ್ ಅಂತಂದೈತೆ. ನಾವು ಸಮಾನಾರ್ಥಕ ಪದ ಕಂಡಿಡ್ಬೇಕು. ಕಡಿಮೆ ಮಾಡು, ಇನ್ಕ್ರೀಸ್ ಅಂತಂದ್ ಹೇಳಿದ್ರು ಹೆಚ್ಚಿಸು. ಇನ್ಕ್ರೀಸ್ ಮಾಡಿ, ಹೆಚ್ಚು ಅಂತಂದ್ ಹೇಳ್ತೀವಲ್ಲ, ಈ ಆಪ್ಷನ್ ಅನ್ನ ನಾನು ತೆಗೆದು ಹಾಕಿದೆ. ಅದಾದ ನಂತರ ಇನ್ನು BCD ಒಳಗಡೆ ಯಾವ್ದು ತೆಗಿಬಹುದು? ನೀವು ಹಾಕ್ರಿ ನೋಡೋಣ. ನೀವು ಕೂಡ ಏನಂತಂದ್ ಹೇಳಿದ್ರೆ ನನ್ನ ಜೊತೆಗೆ ಆಪ್ಷನ್ ಕಮೆಂಟ್ ಅಲ್ಲಿ ಆನ್ಸರ್ ಗಳನ್ನ ಹಾಕೊಂತ ಹೋಗ್ರಿ. ನೀವು ತಪ್ಪು ಹಾಕ್ತಿರೋ ಕರೆಕ್ಟ್ ಹಾಕ್ತಿರೋ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮಗೆ ಬರುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಇದು ಬರಂಗಿಲ್ಲ. ಸುಮ್ಮನೆ ಬರ್ತಿದ್ ಬಿಡ, ಆರಾಮಾಗಿ ಮಾಡ್ತಾನೆ ಅಂತಂದ್ ಹೇಳಿ ಇಲ್ಲಿ ಕುತ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಎಕ್ಸಾಮ್ದಾಗ ಮಾಡಕ್ ಬರಂಗಿಲ್ಲ. ಸೊ ಎಲ್ರು ಕೂಡ ಏನಂತಂದ್ ಹೇಳಿದ್ರೆ ಈಗ ನೆಕ್ಸ್ಟ್ ಯಾವ್ದನ್ನ ನಾವು ಆಪ್ಷನ್ ತೆಗಿಬಹುದು ನೋಡಿದ ತಕ್ಷಣ. ಸರ್ ಇಲ್ಲೊಂದು ಆಡ್ ಅಂತಂದ್ ಐತಿ ನೋಡ್ರಿ. ನಮ್ಗೆ ಇದು ಗೊತ್ತ್ರಿ ಈಸಿಯಾಗಿ. ಆಡ್ ಅಂತಂದ್ ಹೇಳಿದ್ರೆ ಏನು? ಕೂಡಿಸು ಅಂತಂದ್ ಹೇಳಿ. ಆಡ್ ಅಂತಂದ್ ಹೇಳಿದ್ರೆ ಕೂಡಿಸೋದು, ಸೇರ್ಸೋದು ಅಂತಂದ್ ಹೇಳ್ತೀವಲ್ಲ, ಆಡ್ ಅಂತಂದ್ ಹೇಳಿದ್ರೆ ಕೂಡಿಸು. ಸೊ ಕಡಿಮೆ ಮಾಡು, ಕೂಡಿಸೋದು ನೋಡ್ರಿ, ಆಡ್ ಬರಂಗಿಲ್ಲಲ್ಲ. ಸೊ ಆಪ್ಷನ್ ಡಿ ತೆಗೆದೆ. ಇನ್ ಲೆಸನ್ ಅಂತಂದೈತೆ, ಸ್ಟ್ರೆಂಥನ್ ಅಂತಂದೈತೆ. ಇಲ್ಲಿ ನೋಡ್ರಿ, ಸ್ಟ್ರೆಂಥನ್ ಅಂತಂದ್ ಹೇಳಿದ್ರ ಸ್ಟ್ರಾಂಗ್ ಮಾಡು, ಬಲಪಡಿಸು ಅಂತಂದ್ ಹೇಳಿ. ಸ್ಟ್ರೆಂಥನ್ ಅಂತಂದ್ ಹೇಳಿದ್ರೆ ಬಲಪಡಿಸು, ಸ್ಟ್ರೆಂತ್ ಅಂತಂದ್ ಹೇಳ್ತೀವಲ್ಲ. ಕಡಿಮೆ ಮಾಡೋದಕ್ಕೂ ಸ್ಟ್ರೆಂತ್ಗೂ ಏನು ಸಂಬಂಧನೇ ಇಲ್ಲ. ಈ ಆಪ್ಷನ್ ಕೂಡ ತೆಗೆದೆ. ಸೊ ನಮ್ಗೆ ಆಪ್ಷನ್ ಒಂದೇ ಒಂದು ಉಳಿತು, ಬಿ ಆಪ್ಷನ್ ಅಂತಂದ್ ಹೇಳ್ತೀವಿ, ಲೆಸನ್ ಅಂತಂದ್ ಹೇಳಿ. ಕ್ಲಿಯರ್? ಹಂಗಂತಂದ್ ಹೇಳಿದ್ರೆ ಕಡಿಮೆ ಮಾಡೋದು ಅಂತಂದ್ ಹೇಳಿ. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ನೀವು ಮಾಡ್ತೀರಿ ನೋಡೋಣ, ಥರ್ಡ್ ಒನ್. ಸೊ ನಾನು ಹೇಳ್ದಂಗೆ ಕೇಳ್ದಂಗೆ ಏನಂತಂದ್ ಹೇಳಿದ್ರೆ ಒಂದೊಂದಾಗಿ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನಮ್ಗೆ ಜಸ್ಟ್ ಆನ್ಸರ್ ಹಾಕೋತ ಹೋಗ್ರಿ. ಈಗ ಅಬಾಲಿಷ್ ಅಂತಂದೈತೆ. ಅಬಾಲಿಷ್ ಅಂತಂದ್ ಹೇಳಿದ್ರೆ ಏನು? ಮೀನಿಂಗ್ ಏನು? ಅಬಾಲಿಷ್ ಅಂತಂದ್ ಹೇಳಿದ್ರೆ ರದ್ದುಗೊಳಿಸು.
ಅಬಾಲಿಸ್ ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ರದ್ದುಗೊಳಿಸು ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ರದ್ದುಗೊಳಿಸು ಅಂತಂದ್ ಹೇಳಿ ಕ್ಲಿಯರ್ ಆಗಿ. ಸೇಮ್ ಅದೇ ರೀತಿಯಾಗಿ ಇವಾಗ ಸೊ ಅದೇ ಮೀನಿಂಗ್ ಬರ್ಬೇಕು. ಇವಾಗ ನಾನು ಇದನ್ನೆಲ್ಲಾ ನೋಡಿದಾಗ್ರಿ ಸರ್ ನಂಗೆ ಗೊತ್ತಿರೋದೇನ್ರಿ ಕ್ರಿಯೇಟ್ ಅಂತಂದ್ ಐತ್ರಿ. ಕ್ರಿಯೇಟ್ ಅಂತಂದ್ ಹೇಳಿದ್ರೆ ಏನ ಸರ್ ಸೃಷ್ಟಿಸು ಅಂತಂದ್ ಹೇಳಿ. ಕ್ರಿಯೇಟ್ ಅಂತಂದ್ ಹೇಳಿದ್ರೆ ಸೃಷ್ಟಿಸು ಅಂತಂದ್ ಹೇಳ್ತೀವಲ್ಲ, ಇಲ್ಲಿ ರದ್ದುಗೊಳಿಸೋದೈತೆ, ಇಲ್ಲಿ ಬರಂಗಿಲ್ಲ, ಕ್ರಿಯೇಟ್ ಅನ್ನೋದು ಬರಂಗಿಲ್ಲ. ಅದಾದ ನಂತರ ಸರ್ ನನ್ಗೆ ಗೊತ್ತೈತ್ರಿ ಕ್ಯಾನ್ಸಲ್ ಅಂತಂದ್ ಹೇಳಿದ್ರೆ ಏನ್ರಿ? ಕ್ಯಾನ್ಸಲ್ ಅಂದ್ರೂ ರದ್ದುಗೊಳಿಸು, ಕರೆಕ್ಟಾ? ಕ್ಯಾನ್ಸಲ್ ಅಂತಂದ್ ಹೇಳಿದ್ರು ಕೂಡ ರದ್ದುಗೊಳಿಸು. ನನ್ಗೆ ಆನ್ಸರ್ ಗೊತ್ತಾತ್ರಿ. ಬಟ್ ಅದ್ರ ಇನ್ನೂ ಎರಡು ನೋಡೋಣಲ್ಲ, ಅವನು ತೆಗಿಬಹುದು ಹೆಂಗ ಅಂತಂದ್ ಹೇಳಿ. ಎನಾಕ್ಟ್ ಅಂತಂದ್ ಬರುತ್ತೆ. ಎನಾಕ್ಟ್ ಅಂತಂದ್ ಹೇಳಿದ್ರೆ ಜಾರಿಗೊಳಿಸೋದು ಅಂತಂದ್ ಹೇಳಿ. ಎನಾಕ್ಟ್ ಅಂತಂದ್ ಹೇಳಿದ್ರೆ ಜಾರಿಗೆಗೊಳಿಸು. ಆಮೇಲೆ ಎಸ್ಟಾಬ್ಲಿಷ್ ಅಂತಂದ್ ಹೇಳಿದ್ರೆ ಸ್ಥಾಪಿಸು ಅಂತಂದ್ ಹೇಳಿ. ಎಸ್ಟಾಬ್ಲಿಷ್ ಮಾಡತ್ತಾರ ಅವ್ರೊಂದ್ ಏನಂತಂದ್ ಹೇಳಿದ್ರೆ ಹೇಳ್ತೀವಲ್ಲ, ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಆಗೈತಿ, ಈ ತರ ಬರೈತಿಲ್ಲ. ಸೊ ಈ ಮೂರುನು ಏನಪ್ಪಾ ಅಂತಂದ್ ಹೇಳಿ ಬರಂಗಿಲ್ಲ. ನಮ್ಗೆ ಆನ್ಸರ್ ರದ್ದುಗೊಳಿಸು, ಕ್ಯಾನ್ಸಲ್ ಅಂದ ತಕ್ಷಣ ರದ್ದುಗೊಳಿಸು ಅಂತಂದ್ ಹೇಳಿ ಡೈರೆಕ್ಟ್ ಆನ್ಸರ್ ಗೊತ್ತಾಯ್ತು. ಓಕೆ, ಪರವಾಗಿಲ್ಲ, ಯಾಕಂದ್ರೆ ಈಸಿ ಐತೆ. ಸೇಮ್ ಅದೇ ರೀತಿಯಾಗಿ ಇದನ್ನ ನೋಡ್ರಿ, ಅಬ್ಸಾಲ್ವ್ ಅಂತಂದ್ ಐತೆ. ಅಬ್ಸಾಲ್ವ್ ಮೀನಿಂಗ್ ಏನು? ಅಬ್ಸಾಲ್ವ್ ಮೀನಿಂಗ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಷಮಿಸು ಅಂತಂದ್ ಹೇಳ್ತೀವಿ. ಕ್ಷಮಿಸು ಅಥವಾ ದೋಷ ಮುಕ್ತಿಗೊಳಿಸು ಅಂತಂದ್ ಹೇಳಿ. ಕ್ಷಮಿಸು ಅಂತಂದ್ ಇಟ್ಕೊಳ್ಳೋಣ. ಸೇಮ್ ಅದೇ ರೀತಿಯಾಗಿ ಇಲ್ಲಿ ನೋಡಿದ ತಕ್ಷಣ ಆಪ್ಷನ್ಸ್ ಗಳನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗೈತೆ ಇದ್ರ ಮೀನಿಂಗ್ ಏನ್ ಬರುತ್ತಂತ, ಸಮಾನಾರ್ಥಕ ಮೀನಿಂಗ್ ಏನ್ ಬರುತ್ತೆ ಅದು. ಬಟ್ ಅದ್ರೂ ಕೂಡ ಎಲಿಮಿನೇಟ್ ಮಾಡೋಣ. ನಮ್ಗೆ ಇಲ್ಲೆಲ್ಲ ನೋಡಿದ ತಕ್ಷಣ ಬ್ಲೇಮ್ ಮಾಡಕ್ ಹೋಗ್ಬೇಡ ನಾನು ಅಂತಂದ್ ಹೇಳ್ತೀವಲ್ಲ, ಈಸಿಯಾಗಿ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡೋ ವರ್ಡ್ ಬ್ಲೇಮ್ ಅಂತಂದ್ ಹೇಳಿ. ಬ್ಲೇಮ್ ಅಂತಂದ್ರೆ ಏನು? ದೂರ್ ಮಾಡೋದು, ಅಂದ್ರೆ ಬೈಯೋದು ಅಂತಂದ್ ಹೇಳ್ತೀವಿ. ಬ್ಲೇಮ್ ಮಾಡಕ್ ಹೋಗ್ಬೇಡ. ನಾವು ಕಾರಣ ಇಲ್ಲದ್ರೂ ಕೂಡ ಏನಂತಂದ್ ಹೇಳಿದ್ರೆ ನಮ್ ಬಗ್ಗೆ ಕಂಪ್ಲೇಂಟ್ ಹೇಳೋದು ಅಂತಂದ್ ಹೇಳ್ತೀವಿ. ಸೊ ಬ್ಲೇಮ್ ಬರಂಗಿಲ್ಲ, ಇಲ್ಲಿ ಕ್ಷಮಿಸೋದೈತೆ. ಆಮೇಲೆ ಅಕ್ಯೂಸ್ ಮಾಡಕ್ ಹೋಗ್ಬೇಡ. ಐ ಆಮ್ ನಾಟ್ ಅಕ್ಯೂಸ್ ಅಂತಂದ್ ಹೇಳ್ತೀವಲ್ಲ, ನಾನು ಆರೋಪಿ ಅಲ್ಲ, ಆರೋಪಿಸು ಅಂತಂದ್ ಹೇಳಿ. ಆರೋಪಿಸು, ಅಕ್ಯೂಸ್, ಇದು ಕೂಡ ಬರಂಗಿಲ್ಲ. ಇನ್ ಕಂಡೆಮ್ ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಪಾರ್ಡನ್ ಅಂತಂದೈತೆ. ನಮ್ಗೆ ಗೊತ್ತೈತಿ ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತದ್ದು ವರ್ಡ್ ಯಾವ್ದು ಅಂತಂದ್ ಹೇಳಿದ್ರೆ ಇದು ಪಾರ್ಡನ್ ಅಂತಂದ್ ಹೇಳ್ತೀವಿ, ಅಂದ್ರೆ ಕ್ಷಮಿಸು ಅಂತಂತ ಹೇಳಿ. ಸೊ ನಮ್ದು ಆಪ್ಷನ್ ಏನಾಗತ್ತೆ ಅಂದ್ರೆ ಸಿ ಕರೆಕ್ಟ್ ಆಗತ್ತೆ. ಕ್ಲಿಯರ್? ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಎಲಿಮಿನೇಟ್ ಬಾಳ ಯೂಸ್ ಆಗತ್ತ. ಟ್ರೈ ಮಾಡ್ರಿ ಒಂದ್ಸರಿ. ನೆಕ್ಸ್ಟ್ ನೋಡ್ರಿ, ವರ್ಡ್ ಏನೈತೆ? ಅಕ್ಯುಮೆನ್ ಅಂತಂದೈತೆ. ಸೊ ಇದ್ರ ಮೀನಿಂಗ್ ಏನು? ಮೊದ್ಲೇನಂತಂದ್ ಹೇಳಿದ್ರೆ ಮೀನಿಂಗ್ ಬೇಕು. ಇದ್ರ ಮೀನಿಂಗ್ ಏನಾಗತ್ತ ಅಂತಂದ್ ಹೇಳಿದ್ರೆ ಬುದ್ಧಿಶಕ್ತಿ ಅಂತಂದ್ ಹೇಳ್ತೀವಿ. ಬುದ್ಧಿಶಕ್ತಿ ಅಥವಾ ತೀಕ್ಷ್ಣತೆ ಅಂತಂದ್ ಹೇಳಿ ಬುದ್ಧಿಶಕ್ತಿ ಅಂತ ನೆನ್ಪಿಟ್ಕೊಡ್ರಿ. ಅಕ್ಯುಮೆನ್ ಅಂತಂದ್ ಹೇಳಿದ್ರೆ ಬುದ್ಧಿಶಕ್ತಿ. ಸೇಮ್ ಅದೇ ತರ ಇವಾಗ ಇಲ್ಲಿ ಬುದ್ಧಿಶಕ್ತಿ ಐತೆ. ಇಲ್ಲಿ ನಾವು ಆಪ್ಷನ್ ಅನ್ನು ನೋಡಿದ ತಕ್ಷಣ ಡಲ್ನೆಸ್, ಸ್ಟುಪಿಡಿಟಿ, ಇಗ್ನೋರೆನ್ಸ್, ಅವೇರ್ನೆಸ್ ಅಂತ ಹಿಂಗದಾವ. ಸರ್ ಇಲ್ಲಿ ಬುದ್ಧಿಶಕ್ತಿ ಐತೆ, ಇಲ್ಲಿ ಡಲ್ ಅದಿ ಅಂತಂದ್ ಹೇಳ್ತೀವಲ್ಲ, ನೀ ಫುಲ್ ಒಂಥರ ಮಂದತೆ ಅದಿ ಅಂತಂದ್ರೆ ಡಲ್ನೆಸ್ ಅಂತಂದ್ ಹೇಳ್ತೀವಿ. ಈ ಆಪ್ಷನ್ ತೆಗೆದಾಕ್ತಿ. ನೀ ಸ್ಟುಪಿಡ್ ಅದಿಲೆ, ಸ್ಟುಪಿಡಿಟಿ ತರ ಮಾಡಕ್ ಹೋಗ್ಬೇಡ, ಸ್ಟುಪಿಡ್ ತರ ಆಡಕ್ ಹೋಗ್ಬೇಡ ಅಂತಂದ್ ಹೇಳ್ತೀವಲ್ಲ, ಮೂರ್ಖರ ತರ ಅಂತಂದ್ ಹೇಳಿ. ಮೂರ್ಖರ ತರ ಅಂತಂದ್ ಹೇಳ್ತೀವಿ ಸ್ಟುಪಿಡಿಟಿ. ಅಂದ್ರೆ ಇಲ್ಲಿ ಸ್ಟುಪಿಡಿ ಮೂರ್ಖತನ ಅಂತ ಬರುತ್ತೆ. ಸೊ ಅಂದ್ರೆ ಇದು ಬರುತ್ತೆ, ಬುದ್ಧಿಶಕ್ತಿಗೆ ಮೂರ್ಖತನಕ್ಕೆ ಸಮಾನಾರ್ಥಕ ಪದ ಬರಂಗಿಲ್ಲ. ಇನ್ನೆರಡು ಇದಾವ, ಅವೇರ್ನೆಸ್ ಮತ್ತು ಇಗ್ನೋರೆನ್ಸ್ ಅಂತಂದ್ ಹೇಳಿ. ಇಗ್ನೋರೆನ್ಸ್ ಅಂದ್ರೆ ಏನ್ ನಮ್ಗೆ ಗೊತ್ತಿದೆ, ಇಗ್ನೋರ್ ಮಾಡ್ಬೇಡ ನೀನ್. ನಿಮ್ ಲವರ್ಗಳ ಜೊತೆ ಜಗಾಡ್ತಿರಲ್ಲ, ಇಗ್ನೋರ್ ಮಾಡಕ್ ಹೋಗ್ಬೇಡ, ನನ್ ಕಾಲ್ ಇಗ್ನೋರ್ ಮಾಡಕ್ ಹೋಗ್ಬೇಡ ಅಂತಂದ್ ಹೇಳ್ತೀವಲ್ಲ. ಸೊ ಇಗ್ನೋರ್ ಮಾಡಕ್ ಹೋಗ್ಬೇಡ. ಅದಕ್ಕ ಬುದ್ಧಿಶಕ್ತಿಗೆ ಏನಾದ್ರು ಐತಾ ಮೀನಿಂಗ್ ಐತಾ? ಇಲ್ಲ ಅಲ್ಲ. ಒಂದೇ ಒಂದು ಉಳಿತು, ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತ. ಅವೇರ್ನೆಸ್ ಅಂತಂದ್ ಹೇಳ್ತೀವಿ. ಅರಿವು, ಪ್ರಜ್ಞೆ, ಬುದ್ಧಿಶಕ್ತಿ ಇವೆಲ್ಲ ಸಿಮಿಲಾರಿಟಿ ಬರ್ತಾವ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಡಮೆಂಟ್ ಅಂತಂದೈತೆ. ಹಿಂಗಂದ್ರೆ ಏನು? ಅಡಮೆಂಟ್ ಅಂತಂದ್ ಹೇಳಿದ್ರೆ ಹಠಮಾರಿ ಅಂತಂದ್ ಹೇಳ್ತೀವಲ್ಲ. ದೊಡ್ಡ ಅಡಮೆಂಟ್ ಇದೀಪ ನೀನ, ಹಠಮಾರಿ ಇದಿ ಅಂತಂದ್ ಹೇಳ್ತೀವಲ್ಲ. ಹಠ ಒಳ್ಳೇದಲ್ಲ ಅಂತಂದ್ ಹೇಳ್ತಾರ. ಹುಡುಗಿಗೆ ಹಠ ಇರಬಾರ್ದಂತ, ಹುಡುಗನಿಗೆ ಚಟ ಇರಬಾರ್ದಂತ ದೊಡ್ಡವ್ರು ಹೇಳೋದು. ಅದು ಯಾವಾಗೂ ಉದ್ಧಾರ ಆಗಂಗಿಲ್ಲ. ಸೊ ಯಾವ ಹುಡುಗಿಗೆ ಹಠ ಇರತ್ತ, ಯಾವ ಹುಡುಗನಿಗೆ ಚಟ ಇರತ್ತ. ಸೊ ನೋಡ್ರಿ, ಅಡಮೆಂಟ್ ಅಂತಂದ್ ಹೇಳಿದ್ರೆ ಹಠಮಾರಿ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಕೆಳಗಡೆದ್ ಇರ್ಬೇಕು ಇವಾಗ. ಈಗ ನೋಡ್ರಿ, ಸಾಫ್ಟ್ ಐತೆ, ಇಲ್ಲಿ ಹಠಮಾರಿ ಐತೆ. ನಾವು ನೋಡಿದ ತಕ್ಷಣ ಸರ್ ನಾನು ಇದನ್ನ ತೆಗೆದು ಹಾಕ್ಬೋದೇನ್ ನೋಡ್ರಿ? ಸಾಫ್ಟ್. ಸಾಫ್ಟ್ ಅಂತಂದ್ ಹೇಳಿದ್ರೆ ಮೃದು ಅಂತಂದ್ ಹೇಳ್ತೀವಿ. ಸಾಫ್ಟ್ ಅಂತಂದ್ ಹೇಳಿದ್ರೆ ಮೃದು ಮನಸ್ಸು, ಸಾಫ್ಟ್ ಆಗಿರೋದು. ಅಲ್ಲಿ ನೋಡಿದ್ರೆ ಹಠಮಾರಿ ಅಂತಂದೈತೆ, ಸಾಫ್ಟ್ ನಾ ತೆಗೆದು ಹಾಕದೆ. ಸೇಮ್ ಅದೇ ತರ ನನಗೆ ಇನ್ನೊಂದು ಗೊತ್ತಾಗತೈತಿ, ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ಇದ್ರೊಳಗಡೆ ಈಲ್ಡಿಂಗು, ಫ್ಲೆಕ್ಸಿಬಲ್, ಸ್ಟಬಾರ್ನ್ ಅಂತಂದೈತಲ್ಲ. ಈಗ ನಂಗೆ ಫ್ಲೆಕ್ಸಿಬಲ್ ಅಂತಂದ್ ಗೊತ್ತೈತ್ರಿ ಸರ್. ಫ್ಲೆಕ್ಸಿಬಲ್ ಅಂತಂದ್ ಹೇಳಿದ್ರೆ ಏನು? ನಮ್ಯತೆಯಿಂದ ಇರೋದು. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋದು. ನಮ್ಯತೆಯಿಂದ ಇರೋದು, ಎಲ್ಲದಕ್ಕೂ ಅಡ್ಜಸ್ಟ್ ಆಗೋದು. ಎಲ್ಲಾ ಸಿಚುವೇಶನ್ಗೂ ಇವ್ ಫ್ಲೆಕ್ಸಿಬಲ್ ಇದಾನಪ್ಪ ಅಂತಂದ್ ಹೇಳ್ತಾರೆ ಗೊತ್ತಾ? ಎಲ್ಲಾ ವರ್ಕಿಗೂ ಫ್ಲೆಕ್ಸಿಬಲ್ ಇದಾನ ಅಂದ್ರೆ ನಮ್ಯತೆ ಆಗಿರೋದು ಅಂತಂದ್ ಹೇಳ್ತೀವಿ. ಅಂದ್ರೆ ಹಠಮಾರಿಗೂ ಇದಕ್ಕೂ ಬರುತ್ತಾ? ಫ್ಲೆಕ್ಸಿಬಲ್ಗೂ ಬರಂಗಿಲ್ಲ. ಇನ್ ಎರಡು ಆಪ್ಷನ್ ಇದಾವ, ಈಲ್ಡಿಂಗ್ ಆಮೇಲೆ ಸ್ಟಬಾರ್ನ್ ಅಂತಂದ್ ಹೇಳಿ. ಈಲ್ಡಿಂಗ್ ಅಂದ್ರೆ ಏನು? ಈಲ್ಡಿಂಗ್ ಅಂತಂದ್ ಹೇಳಿದ್ರೆ ಇಳುವರಿ ಅಂತಂದ್ ಹೇಳ್ತೀವಿ. ಈಲ್ಡಿಂಗ್ ಅಂತಂದ್ ಹೇಳಿದ್ರೆ ಇಳುವರಿ. ಸೊ ಇದು ಕೂಡ ಆಪ್ಷನ್ ಆಗಂಗಿಲ್ಲ. ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಸೊ ಈಲ್ಡ್ ಅಂತಂದ್ ಹೇಳ್ತೀವಿ, ಇಳುವರಿ, ಆ ತರ ಹಿಂಗ್ ಬರುತ್ತೆ. ಸೊ ಒಂದ್ ಸ್ವಲ್ಪ ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಡ್ವರ್ಸಿಟಿ ಅಂತಂದೈತೆ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ
ಅಡ್ವರ್ಸಿಟಿ ಅಂತಂದ್ ಹೇಳಿದ್ರೆ ಕಷ್ಟ ಕಾಲ ಅಂತಂದ್ ಹೇಳ್ತೀವಿ. ಕಷ್ಟ ಕಾಲ, ಅಡ್ವರ್ಸಿಟಿ ಕಷ್ಟ ಕಾಲ ಅಥವಾ ದುರಾದೃಷ್ಟ ಅಂತ ಹಿಂಗೆಲ್ಲ ಹೇಳ್ತೀವಲ್ಲ ಅದು. ಸೊ ಇಲ್ಲಿ ಕಷ್ಟ ಕಾಲ ಅಂತಂದೈತೆ. ಇದನ್ನ ನಾವು 4 ಆಪ್ಷನ್ ನೋಡಿದ ತಕ್ಷಣ ಫಸ್ಟ್ ಯಾವ್ದೋ ಒಂದು ಆಪ್ಷನ್ ಅನ್ನ ನಾವು ಈಸಿಯಾಗಿ ತೆಗೆದಾಕ್ತಿವಿ. ಯಾವ ಆಪ್ಷನ್ ನ ತೆಗೆದಾಕ್ತಿವಿ? ನಮಗ್ ಗೊತ್ತೈತ್ರಿ, ಇದ್ರೊಳಗಡೆ ಪಕ್ಕ ಒಂದ್ ನಮ್ಗೆ ಗೊತ್ತೈತ್ರಿ ಅಂತ ಆಪ್ಷನ್ ಯಾವ್ದು ತೆಗೆದಾಕ್ಬೋದು? ಆಪ್ಷನ್ ಡಿ ಅನ್ನ ತೆಗೆದಾಕ್ಬೋದಾ? ಆಪ್ಷನ್ ಡಿ ಅಂತಂದ್ ಹೇಳಿ ಹ್ಯಾಪಿನೆಸ್ ಅಂತಂದೈತೆ, ಸಂತೋಷ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕಷ್ಟ ಕಾಲ, ಇಲ್ಲಿ ಸಂತೋಷ ಬರಂಗಿಲ್ಲ, ಸಮಾನಾರ್ಥಕ ಪದ ಆಗಂಗಿಲ್ಲ. ಇದನ್ನ ಒಂದ್ ತೆಗೆದ್ವಿ. ಆಮೇಲೆ ಇದರಲ್ಲಿ ಫಾರ್ಚೂನ್ ಅಂತಂದೈತೆ, ಪ್ರಾಸ್ಪೆರಿಟಿ ಅಂತಂದೈತೆ, ಮಿಸ್ ಫಾರ್ಚೂನ್ ಅಂತಂದೈತೆ. ಈಗ ನೋಡ್ರಿ, ಫಾರ್ಚೂನ್ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತೈತೆ, ಕೆಲವೊಂದ್ ಜನ ಯೂಸ್ ಮಾಡಿರ್ತೀರಿ ಡೇ ಟು ಡೇ ಲೈಫ್ ಅಲ್ಲಿ. ಅದೃಷ್ಟ ಅಂತಂದ್ ಹೇಳ್ತೀವಿ, ಯು ಆರ್ ಮೈ ಫಾರ್ಚೂನ್ ಅಂತಂದ್ ಹೇಳ್ಬಿಟ್ಟು ಎಲ್ಲ ನಿಮ್ ಲವರ್ಸ್ ಹೇಳಿರ್ಬೇಕಲ್ಲ. ಸೊ ಫಾರ್ಚೂನ್ ಅದೃಷ್ಟ ಅಂತಂದ್ ಹೇಳ್ತೀವಿ. ಸೊ ಕಷ್ಟಕಾಲ, ಅದೃಷ್ಟ ಇದು ಬರಂಗಿಲ್ಲ. ಈಗ ನಾವು ನೋಡೋಣ, ಇವಾಗ ನಮ್ಗೆ ಆನ್ಸರ್ ಏನಾಗತ್ತೆ ಅಂತಂದ್ರೆ, ಇಲ್ಲಿ ಅದೃಷ್ಟ, ಇನ್ನೊಂದು ಕೊಡ ಮಿಸ್ ಫಾರ್ಚೂನ್ ಅಂತ ಕೊಟ್ಟಿದ್ದಾನೆ. ಮಿಸ್ ಫಾರ್ಚೂನ್ ಅಂತಂದ್ ಹೇಳಿದ್ರೆ ನಮ್ಗೆ ಡೈರೆಕ್ಟ್ ಆಗಿ ಆಪ್ಷನ್ ಸಿ ಅನ್ನ ನಾವು ಕರೆಕ್ಟ್ ಅಂತ ಹೇಳ್ಬೋದಾ? ಫಾರ್ಚೂನ್ ಅದೃಷ್ಟ ಅಂತಂದ್ ಹೇಳಿದ್ರೆ, ಮಿಸ್ ಫಾರ್ಚೂನ್ ಅಂತಂದ್ ಹೇಳಿದ್ರೆ ಕಷ್ಟ ಕಾಲ, ಕಷ್ಟದ್ದು, ದುರಾದೃಷ್ಟ ಅಂತಂದ್ ಹೇಳ್ತೀವಲ್ಲ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಆಮೇಲೆ ಪ್ರಾಸ್ಪ್ಯಾರಿಟಿ ಇದ್ರ ಮೀನಿಂಗ್ ಏನಂತಂದ್ ಹೇಳಿದ್ರೆ ಸಮೃದ್ಧಿ ಅಂತಂದ್ ಹೇಳಿ ಬರುತ್ತೆ. ಪ್ರಾಸ್ಪ್ಯಾರಿಟಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸಮೃದ್ಧಿ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಸೇಮ್ ಅದೇ ತರ ನೋಡ್ರಿ, ಇನ್ನೊಂದ್ ಯಾವ್ದೈತಿ? ಎಸ್ ನೋಡ್ರಿ, ಅಲ್ಲಿವಿಯೇಟ್ ಅಂತಂದೈತೆ. ಇಲ್ಲೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ವರ್ಡ್ ಅಲ್ಲಿವಿಯೇಟ್ ಅಂತಂದೈತೆ. ಅಲ್ಲಿವಿಯೇಟ್ ಅಂತಂದ್ ಹೇಳಿದ್ರೆ ನಿವಾರಿಸು ಅಂತಂದ್ ಹೇಳ್ತೀವಿ. ನಿವಾರಿಸು ಅಥವಾ ಉಪಶಮನ ಮಾಡು, ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಅಂದ್ರೆ ಈಗ ಈ ಲೆವೆಲ್ಗೆ ಏನಂತಂದ್ ಹೇಳಿ ಬರುತ್ತೆ, ನಿವಾರಿಸು ಅಂತಂದ್ ಹೇಳ್ತೀವಿ. ಅದಕ್ಕೆ ಆನ್ಸರ್ನ ನಾವು ಇವಾಗ ನೋಡ್ಬೇಕು. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿವಾರಿಸು ಅಥವಾ ಉಪಶಮನ ಮಾಡು ಅಂತಂದ್ ಹೇಳ್ತೀವಿ. ಸೇಮ್ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಅಗ್ರೇವೇಟ್ ಅಂತಂದ್ ಹೇಳ್ತೀವಿ. ಅಗ್ರೇವೇಟ್ ಅಂತಂದ್ ಹೇಳಿದ್ರೆ ಉಲ್ಕನಗೊಳಿಸು ಅಥವಾ ಉಲ್ಬಣಗೊಳಿಸು ಅಂತಂದ್ ಹೇಳಿ, ಉಲ್ಬಣಗೊಳಿಸು ಅಗ್ರೇವೇಟ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ವರ್ಸನ್ ಅಂತಂದ್ ಹೇಳಿದ್ರೆ ಹದಗೆಡಿಸು ಅಂತಂದ್ ಹೇಳಿ, ಹದಗೆಡಿಸು. ವರ್ಸ್ಟ್, ತುಂಬಾ ವರ್ಸ್ಟ್ ಇದಾನ, ಹಿಂಗ್ ಬರುತ್ತಲ್ಲ, ಅದ್ರ ಮೀನಿಂಗ್ ಆತರ ಬರುತ್ತೆ ವರ್ಸನ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ರಿಲೀವ್ ಅಂತಂದ್ ಹೇಳಿ ಒಂದ್ ಮೀನಿಂಗ್ ಬರುತ್ತೆ. ಹಿಂಗಂತಂದ್ ಹೇಳಿದ್ರೆ ಇದು ಕೂಡ ನಿವಾರಿಸು ಅಥವಾ ಉಪಶಮನ ಮಾಡು. ಇಂಟೆನ್ಸಿಫೈ ಅಂತಂದ್ ಹೇಳಿದ್ರೆ ಮೀನಿಂಗ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ತೀವ್ರಗೊಳಿಸು ಅಂತಂದ್ ಹೇಳಿ. ಏನಪ್ಪಾ ಅಂತಂದ್ ಹೇಳಿದ್ರೆ ತೀವ್ರಗೊಳಿಸು. ಇದನ್ನೆಲ್ಲ ನಾವು ನೋಡ್ಕೊಂಡಾಗ ನಮ್ಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ಅಂತಂದ್ ಹೇಳಿದ್ರೆ ಸಿ ಕರೆಕ್ಟ್ ಆಗತ್ತೆ. ಯಾವ್ದು ಆಪ್ಷನ್ ಕರೆಕ್ಟ್ ಆಗತ್ತೆ? ಸಿ ಕರೆಕ್ಟ್ ಆಗತ್ತೆ. ಓ, ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ನಾನೇ ಎಲಿಮಿನೇಷನ್ ಮೆಥಡ್ ಮರ್ತೋದೆ. ಎಲಿಮಿನೇಷನ್ ಮೆಥಡ್ ಮಾಡೋಣ. ಓಕೆ, ಎಸ್, ಆನ್ಸರ್ ಹಾಕ್ರಿ. ಆಂಪ್ಲಿಫೈ ಅಂತಂದೈತೆ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಂಪ್ಲಿಫೈ ಅಂತಂದೈತೆ. ಹಿಂಗಂದ್ರೆ ಮೀನಿಂಗ್ ಏನು? ವಿಸ್ತರಿಸು. ಆಂಪ್ಲಿಫೈ ಮಾಡೋದು, ವಿಸ್ತರಿಸೋದು, ವರ್ಧಿಸೋದು ಅಂತಂದ್ ಹೇಳ್ತೀವಿ. ವಿಸ್ತರಿಸು, ಹೆಚ್ಚಿಗೆ ಮಾಡು ಅಂತಂದ್ ಈ ತರ ಬರುತ್ತೆ. ಸೇಮ್ ಅದೇ ತರ ಇವಾಗ ಯಾವ್ದೋ ಒಂದು ಆಪ್ಷನ್ ಅನ್ನ ನೋಡಿದ ತಕ್ಷಣ ನಮಗ್ ಏನಪ್ಪಾ ಅಂತಂದ್ ಹೇಳಿದ್ರೆ ತೆಗೆದ್ ಹಾಕ್ಬಹುದು. ಸೊ ರೆಡ್ಯೂಸ್, ಸ್ಟ್ರಿಂಗ್, ಅಗ್ಯುಮೆಂಟ್, ಕಾಂಟ್ರಾಕ್ಟ್ ಅಂತಂದೈತೆ. ಇಲ್ಲಿ ನೋಡ್ರಿ, ರೆಡ್ಯೂಸ್ ಅಂತಂದ್ ಹೇಳಿ ನಮ್ಗೆಲ್ರಿಗೂ ಕಂಡು ಬೀಳೋದು ಯಾವ್ದು? ಈ ಆಪ್ಷನ್ ಮೇಲೆ. ಇಲ್ಲಿ ವಿಸ್ತರಿಸೋದು, ಜಾಸ್ತಿ ಮಾಡೋದು ಅಂತಂದೈತೆ. ರೆಡ್ಯೂಸ್ ಅಂತಂದ್ ಹೇಳಿದ್ರೆ ಕಮ್ಮಿ ಮಾಡೋದು, ಕಡಿಮೆ ಮಾಡು ಅಂತಂದ್ ಹೇಳ್ತೀವಲ್ಲ. ರೆಡ್ಯೂಸ್ ಮಾಡಿ, ಸೌಂಡ್ ರೆಡ್ಯೂಸ್ ಮಾಡ್ಲಿ ಅಂತಂದ್ ಹೇಳ್ತೀವಲ್ಲ. ಸೊ ಈ ಆಪ್ಷನ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸ್ಟ್ರಿಂಕ್ ಆಗೈತಿ. ನೆಕ್ಸ್ಟ್ ಇನ್ನೊಂದು ಈಸಿಯಾಗಿ ನಾವು ಎಲ್ಲಾದ್ರೂ ನೋಡಿದ್ವಿ ಅಂತಂದ್ ಹೇಳಿದ್ರೆ ಸ್ಟ್ರಿಂಕ್ ಅಂತಂದ್ ಹೇಳಿ ಈ ಆಪ್ಷನ್. ಸ್ಟ್ರಿಂಕ್ ಅಂತಂದ್ ಹೇಳಿದ್ರು ಕೂಡ ಬರಂಗಿಲ್ಲ. ಯಾಕ? ಸ್ಟ್ರಿಂಕ್ ಅಂತಂದ್ ಹೇಳಿದ್ರೆ ಕುಗ್ಗಿಸು ಅಂತಂದ್ ಹೇಳ್ತೀವಿ. ಕುಗ್ಗಿಸೋದು, ಕಮ್ಮಿ ಮಾಡೋದು, ಅದು ಕೂಡ ಆ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ನಂಗೆ ಅಗ್ಯುಮೆಂಟ್, ಕಾಂಟ್ರಾಕ್ಟ್ ಅಂತಂದೈತೆ. ಇಲ್ಲಿ ವಿಸ್ತರಿಸೋದೈತೆ. ಕಾಂಟ್ರಾಕ್ಟ್ ಅಂದ್ರೆ ಏನು? ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಅಂದ್ರೆ ಏನ್ರೋ ಒಪ್ಪಂದ ಅಂತಂದ್ ಹೇಳ್ತೀವಲ್ಲ, ಒಂದು ಕಾಂಟ್ರಾಕ್ಟ್ ಮಾಡ್ಕೋಬೇಕು ಅವ್ರ ಜೊತೆ ಅಂತಂದ್ ಹೇಳಿ, ಒಪ್ಪಂದ. ಅಗ್ಯುಮೆಂಟ್ ಮೀನಿಂಗೇ ಬೇಡ ನಂಗೆ. ಕಾಂಟ್ರಾಕ್ಟ್ ಮೀನಿಂಗ್ ನಂಗೆ ಗೊತ್ತಾಯ್ತು, ಈ ಆಪ್ಷನ್ ಬರೋದೇ ಇಲ್ಲ. ಅಂದ್ರೆ ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಅಗ್ಯುಮೆಂಟ್ ಅಂತಂದ್ ಹೇಳಿದ್ರೆ ಅದು ಕೂಡ ವೃದ್ಧಿಸು ಅನ್ನೋ ಒಂದು ಮೀನಿಂಗ್ ಬರ್ತೈತೆ. ಸೊ ಈ ರೀತಿಯಾಗಿ ಎಲಿಮಿನೇಷನ್ ಮೆಥಡ್ ಅನ್ನ ನಾವು ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ನೋಡ್ರಿ, ಆಂಕ್ಸಿಯಸ್ ಅಂತಂದ್ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಂಕ್ಸಿಯಸ್ ಅಂತಂದ್ ಹೇಳ್ತೀವಿ. ಆತಂಕಗೊಂಡ ಅಂತಂದ್ ಹೇಳಿ. ಆತಂಕಗೊಂಡ, ಚಿಂತೆಯಿಂದ ಇರೋದು, ಆಂಕ್ಸಿಯಸ್ ಆಗಿರೋದು ಅಂತಂದ್ ಹೇಳಿ. ಚಿಂತೆಯಲ್ಲಿರೋದು, ಚಿಂತಿತವಾಗಿರೋದು, ಆಂಕ್ಸಿಯಸ್ ಅಂತಂದೇಳಿ. ಈಗ ನಾನು ಕೆಳಗಡೆ ಆಪ್ಷನ್ ಅನ್ನ ನೋಡಿದ ತಕ್ಷಣ ಯಾವ ಆಪ್ಷನ್ ಅನ್ನ ನಾವು ತೆಗೆದು ಹಾಕ್ಬಹುದು ಇವಾಗ? ಇಲ್ಲಿ ತುಂಬಾ ಆತಂಕಗೊಳ್ಳೋದು. ಸೊ ಇಲ್ಲಿ ನೋಡಿ, ಪೀಸ್ಫುಲ್ ಅಂತ ಅಂದೈತೆ. ಲೈಫ್ ಈಸ್ ಪೀಸ್ಫುಲ್, ಯಾರು ಇರ್ಲಿಲ್ಲ ಅಂದ್ರೆ ಆ ತರ ಹೇಳ್ಕೊಂತೀವಲ್ಲ. ಪೀಸ್ಫುಲ್ ಅಂತಂದ್ ಹೇಳಿದ್ರೆ ಶಾಂತಿಯುತವಾಗಿರೋದು. ಸೊ ಈ ಆಪ್ಷನ್ ಅನ್ನ ನಾನು ತೆಗೆದಾಕಿದೆ. ಇನ್ನೊಂದು ಯಾವ್ದೋ ಆಪ್ಷನ್ ಅನ್ನ ತೆಗೆದಾಕ್ಬೋದು ನೋಡ್ರಿ, ABC ಒಳಗಡೆ ಯಾವ್ದು ಆಪ್ಷನ್ ತೆಗಿಬಹುದು ಈಸಿಯಾಗಿ? ಸರ್ ನಮ್ಗೆ ಗೊತ್ತೈತ್ರಿ ಈ ಆಪ್ಷನ್ ಬರಂಗಿಲ್ಲ ಅಂತಂದೇಳಿ. ಕಾಮ್ ಅಂತಂದೇಳಿ. ಸೊ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕಾಮ್. ಅದು ಕೂಡ ಏನಂತಂದ್ ಹೇಳಿದ್ರೆ ಶಾಂತವಾಗಿರೋದು ಅಂತಂದ್ ಹೇಳ್ತೀವಿ, ಶಾಂತವಾಗಿರೋದು. ಸೊ ಈ ಆಪ್ಷನ್ ಕೂಡ ತೆಗೆದಾಕಿದ್ವಿ. ಇನ್ನೊಂದೈತೆ ರಿಲ್ಯಾಕ್ಸ್ಡ್ ಅಂಡ್ ನರ್ವಸ್. ಇಲ್ಲಿ ನೋಡ್ರ ಆತಂಕಗೊಂಡ ಅಂತಂದೈತೆ. ಸೊ ರಿಲ್ಯಾಕ್ಸ್ಡ್ ಅನ್ನೋದು ಆರಾಮಾಗಿ ತೆಗಿಬಹುದಾ, ನಾವು ಎಲಿಮಿನೇಟ್ ಮಾಡ್ಕೋಬಹುದಾ? ರಿಲ್ಯಾಕ್ಸ್ಡ್ ತೆಗೆದ್ರಿ ಅಂತಂದ್ರೆ ರಿಲ್ಯಾಕ್ಸ್ ಆಗಿರೋದು, ವಿಶ್ರಾಂತಿ ಬೇಕು, ರಿಲ್ಯಾಕ್ಸ್ ಬೇಕು ಅಂತಂದ್ ಹೇಳ್ತೀವಲ್ಲ, ವಿಶ್ರಾಂತಿ, ಅದು ಕೂಡ ಆಗಂಗಿಲ್ಲ. ಸೊ ಆಪ್ಷನ್ ಸಿ ನರ್ವಸ್ ಅಂತಂದ್ ಹೇಳ್ತೀವಿ.
ತಳಮಳಗೊಳ್ಳೋದು, ಆತಂಕಗೊಳ್ಳೋದು, ನರ್ವಸ್ ಅಂತಂತ ಹೇಳ್ತೀವಿ. ಕ್ಲಿಯರ್? ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತ. ಸೊ ನೆಕ್ಸ್ಟ್ ಉಳಿದಿರೋ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಯಾಕಂತಂದ ಹೇಳಿದ್ರೆ ತುಂಬಾ ಲಾಂಗೆಸ್ಟ್ ಆಯ್ತು ಅಂತಂದ ಹೇಳಿದ್ರೆ ಯಾರು ನೋಡಂಗಿಲ್ಲ ನೀವ. ಸೊ ಈ ತರ ಏನಂದ್ರೆ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಇನ್ನು ನಾನು ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋವನ್ನ ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ, ಆನ್ಲೈನ್ ಕ್ಲಾಸಸ್ಗಳನ್ನ ಅಟೆಂಡ್ ಆಗ್ರಿ, ಆಮೇಲೆ ಗ್ರೂಪ್ ಅಟೆಂಡ್ ಆಗ್ರಿ. ನಿಮ್ ಗ್ರೂಪ್ ಒಳಗಡೆ ಆಲ್ GK ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್, ಆಮೇಲೆ ಇಂಗ್ಲಿಷ್ ವಿಡಿಯೋಸ್ಗಳು ಎಲ್ಲ ಸಿಗ್ತಾವ. SSC MTS ಇನ್ ಕನ್ನಡ ಅಂತಂದ ಹೇಳಿ, SSC MTS ಇನ್ ಕನ್ನಡ ಅಂತಂದ ಹೇಳಿ ಗ್ರೂಪ್ ಐತೆ. ಆಮೇಲೆ ಆ ಗ್ರೂಪ್ ಲಿಂಕ್ ಕೂಡ ಏನಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಥವಾ ಕಮೆಂಟ್ಸ್ ಅಲ್ಲಿ, ಡಿಸ್ಕ್ರಿಪ್ಷನ್ ದಾಗ ಸಿಗಲಿಲ್ಲ ಅಂದ್ರೆ ಕಮೆಂಟ್ಸ್ ಒಳಗಡೆ ನೋಡ್ರಿ, ಕೆಳಗಡೆ ಎಲ್ಲೋ ಒಂದ್ ಕಡೆ ಇರುತ್ತೆ, ಪಿನ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.